ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಪರಿಷತ್ ಚುನಾವಣೆ ಈಗಾಗಲೇ ಸಾಕಷ್ಟು ರಂಗೇರಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಪುಟ್ಟಣ್ಣ ಅವರು ಏನು ರಾಜೀನಾಮೆ ಕೊಟ್ಟು ಹೊರದಂತಹ ಬಳಿಕ ತೆರವುಗೊಂಡಂತಹ ಸ್ಥಾನಕ್ಕೆ ಈಗ ಚುನಾವಣೆ ಸಾಕಷ್ಟು ರಂಗು ಬರ್ಕೊಳ್ತಿರುವಂಥದ್ದು. ಸದ್ಯ ನನ್ನ ಜೊತೆ ಈಗ ಮಾತಾಡೋದಕ್ಕೆ ಈ ಒಂದು ಕ್ಷೇತ್ರದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಿರುವಂತಹ ಸುನೀಲ್ ಕುಮಾರ್ ಅವರಿದ್ದಾರೆ. ಅವ್ರನ್ನ ನಾವು ಮಾತಾಡಿಸ್ತಾ ಹೋಗೋಣ. ಸರ್, ಮೊದಲನೇದಾಗಿ ಈಗ ಚುನಾವಣೆಗೆ ಸ್ಪರ್ಧೆ ಮಾಡ್ತಿದ್ದೀರಾ. ನೀವು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ವಕೀಲರು, ಮತ್ತು ಈ ಎಲೆಕ್ಷನ್ ಯಾಕೆ ಸರ್? ಈಗ ನೋಡಿ, ನಾನು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ನ ವಕೀಲನಾಗಿಗಿಂತ ಮುಂಚೆ ನಾನು ಶಿಕ್ಷಕನಾಗಿ ನನ್ನ ವೃತ್ತಿ ಜೀವನ ಶುರು ಮಾಡಿದೆ. ಸೊ ಹಾಗಾಗಿ ಶಿಕ್ಷಕರ ಕ್ಷೇತ್ರದಲ್ಲಿ ನಂದು ಒಂದು ಸ್ವಲ್ಪ ಸೇವೆ ಇದೆ. ಈ ಕ್ಷೇತ್ರದಲ್ಲಿ ಆಲ್ರೆಡಿ 3 ಸಾರಿ ಪ್ರತಿನಿಧಿಸಿದಂಥ ಯಾರೋ ಹಳೆ ಅಭ್ಯರ್ಥಿ ಯಾರಿದ್ರು, ಅವರು ರಾಜಾಜಿನಗರ ಕ್ಷೇತ್ರದಲ್ಲಿ MLA ಆಗಬೇಕು ಅಂತ ಹೇಳಿ ಅವರು ರಾಜೀನಾಮೆ ಕೊಟ್ಟನ್ನು ಹೋಗ್ತಾರೆ. ಈ ಕ್ಷೇತ್ರದಲ್ಲಿ ಖಾಲಿ ಇದೆ. ಸೊ ಈ ಕ್ಷೇತ್ರದಲ್ಲಿ ಶಿಕ್ಷಕರೆಲ್ಲ ಸೇರಿ ಅವ್ರನ್ನ 6 ವರ್ಷ ಸಮಯಕ್ಕೆ ಅವ್ರನ್ನ ಆಯ್ಕೆ ಮಾಡಿದ್ದಂಥ ಸಂದರ್ಭದಲ್ಲಿ ಕೇವಲ 3 ವರ್ಷಕ್ಕೋಸ್ಕರ ರಾಜೀನಾಮೆ ಕೊಟ್ಟು ಹೋಗ್ತಾರೆ. ಹೋದಾಗ ಈ ಕ್ಷೇತ್ರ ಅನಾಥವಾಗಿದೆ. ಇಲ್ಲೂ ಕೂಡ ನಾನು ಇನ್ನೊಂದು ಸಮಸ್ಯೆ ಏನಾಯಿತು, ಅನೇಕ ಶಿಕ್ಷಕರ ಹತ್ರ ಭೇಟಿ ಮಾಡಿದಾಗ, ಅವರ ಕಷ್ಟ ಸುಖ ವಿಚಾರಿಸಿದಾಗ, ಅವ್ರ ಪರವಾಗಿ ಕಾನೂನಾತ್ಮಕವಾಗಿ ಹೋರಾಟ ಮಾಡಿದಾಗ ನನಗೆ ಕಂಡು ಬಂದಿದ್ದೇನಪ್ಪ ಅಂದರೆ, ಸುಮಾರು ವರ್ಷಗಳಿಂದ ಅವ್ರು ಯಾವುದೇ ಸಮಸ್ಯೆಗಳಿಗೆ ಎಲ್ಲೂ ಕೂಡ ಪರಿಹಾರ ಸಿಕ್ಕಿಲ್ಲ. ಈಗಲೂ ಕೂಡ ಶಿಕ್ಷಕರಿಗೆ, ಅವರ ಪರಿವಾರದವ್ರಿಗೆ ಎಲ್ಲೂ ಕೂಡ ಒಂದು ಹೆಲ್ತ್ ಇನ್ಶೂರೆನ್ಸ್ ಆಗ್ಬೋದು, ಒಂದು ಹೆಲ್ತ್ ಕಾರ್ಡ್ ಇಲ್ಲ. ಅವ್ರ ಮನೇಲಿ ಸಮಸ್ಯೆ ಆಯಿತು, ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳಿಗೆ ಟ್ರೀಟ್ಮೆಂಟ್ ಹೋಗ್ತಾರೆ, ಎಲ್ಲೂ ಕೂಡ ಲಕ್ಷಾಂತರ ರೂಪಾಯಿ ಅವ್ರಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಸರ್ಕಾರದಿಂದ ಕೂಡ ಸವಲತ್ತಿಲ್ಲ. ಮತ್ತು ಪ್ರತಿನಿಧಿಯಾಗಿ ಅಸೆಂಬ್ಲಿನಲ್ಲಿ ಗಲಾಟೆ ಮಾಡಿ ಅವ್ರಿಗೊಂದು ಹೆಲ್ತ್ ಕಾರ್ಡ್ ಮಾಡಿಸ್ಲಿಕ್ಕಾಗಿಲ್ಲ. ಒಂದು ರೈತರಿಗೊಂದು ಯಶಸ್ವಿನಿ ಕಾರ್ಡ್ ಇದೆ, ಶಿಕ್ಷಕರಿಗೊಂದು ಕಾರ್ಡ್ ಇಲ್ಲ. ಹಾಗಾಗಿ ಅದು ಭಾಳ ನೋವಾಯಿತು. ಮತ್ತು ಶಿಕ್ಷಕರಲ್ಲಿ ರಿಕ್ರೂಟ್ಮೆಂಟ್ ಆಗ್ತಾ ಇಲ್ಲ. ಎಲ್ಲರೂ ಶಿಕ್ಷಕರು ಟೆಂಪರರಿ ಬೇಸಿಸ್ ಮೇಲೆ, ಪಾರ್ಟ್ ಟೈಮ್ ಬೇಸಿಸ್ ಮೇಲೆ ತಗೋತಾರೆ. ಶಿಕ್ಷಕರ ವರ್ಗ ಏನಿದೆಯಲ್ಲ, ನಮ್ಮಲ್ಲಿ ಪ್ರೊಡಕ್ಟಿವಿಟಿ, ನಮ್ಮಿಂದ ಗೌರ್ಮೆಂಟ್ಗೆ ಕಾಂಟ್ರಿಬ್ಯೂಷನ್ ಸಿಗೋದಿಲ್ಲ ಅಂತ ಹೇಳಿ ಅನೇಕ ವರ್ಷಗಳಿಂದ ರಿಕ್ರೂಟ್ಮೆಂಟ್ ಆಗ್ತಿಲ್ಲ. 100 ಜನ ಹೆಚ್ಚು ಯುವಕರು ಹೊರಗೆ ಬರ್ತಿದ್ದಾರೆ, ಅವ್ರ ರಿಕ್ರೂಟ್ಮೆಂಟ್ಸು ಆಗ್ತಿಲ್ಲ. ಅದಕ್ಕೆ ಬಗ್ಗೆನೂ ಒಂದು ಹೋರಾಟ ಇಲ್ಲ. ಶಿಕ್ಷಕಕ್ಕೆ ಒಂದು ಬ್ಯಾಂಕ್ ಇಲ್ಲ. ಶಿಕ್ಷಕರ ಮನೇಲಿ ನಾವು ಒಂದು ಸಣ್ಣ ಮನೆ ಕಟ್ಟಬೇಕು, ನಮಗೂ ಫೈನಾನ್ಷಿಯಲ್ ಸಮಸ್ಯೆ ಇದೆ ಅಂದಾಗ ನಾವು ಪ್ರೈವೇಟ್ ಬ್ಯಾಂಕ್ಗಳಿಗೆ ಹೋದಾಗ 100 ಪ್ರೊಸೀಜರ್ಗಳು ನಮಗೆ ಲೋನು ಸಿಗೋದಿಲ್ಲ. ಮತ್ತು ಎರಡನೇದು, ಶಿಕ್ಷಕರಿಗೆ ಬರುವಂಥ ಕಮ್ಮಿ ಸಂಬಳದಿಂದ ನಮಗೆ ಲೋನು ಕೊಡೋದಿಲ್ಲ. ಹಾಗಾಗಿ ಶಿಕ್ಷಕರಿಗೂ ಒಂದು ಬ್ಯಾಂಕ್ ಸ್ಥಾಪನೆ ಆಗಬೇಕು. ಶಿಕ್ಷಕರ ಜೀವನದಲ್ಲೂ ಅವರ ಜೀವನ ಮಟ್ಟ ಸುಧಾರಿಸಬೇಕು. ನನ್ನ ಮನೆಯಲ್ಲೂ ಶಿಕ್ಷಕರಿದ್ದಾರೆ. ಭಾಳಷ್ಟು ನೋಡಿದಾಗ 15 ವರ್ಷ 20 ವರ್ಷದಿಂದ ನೋಡಿದಂಥ ಶಿಕ್ಷಕರು ಅದೇ ಪರಿಸ್ಥಿತಿಯಲ್ಲಿದ್ದಾರೆ. ಸೊ ಬೇರೆ ಬೇರೆ ವರ್ಗಗಳಲ್ಲಿ, ಬೇರೆ ಬೇರೆ ವೃತ್ತಿನಲ್ಲಿ ಕಾರ್ಮಿಕರು ಅವ್ರದ್ದೇ ಆದಂಥ ಒಂದು ಹೋರಾಟ ಮಾಡ್ತಾರೆ, ರೈತರು ಅವ್ರದ್ದೇ ಆದಂಥ ಒಂದು ಹೋರಾಟ ಮಾಡ್ತಾರೆ, ವಕೀಲರು ಅವ್ರದ್ದೇ ಒಂದು ಹೋರಾಟ ಮಾಡ್ಕೊಂಡು ಸಾಧನೆ ಮಾಡ್ತಾರೆ. ಶಿಕ್ಷಕರ ವರ್ಗದಲ್ಲಿ ಏನಾಗಿದೆ, ಭಾಳಷ್ಟು ಗುಂಪುಗಳಾಗಿ, ಅವ್ರು ಬೇರೆ 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 ಗುಂಪುಗಳಾಗಿ ವಿಭಜನೆಯಾಗಿ ಆ ವರ್ಗಕ್ಕೆ ನ್ಯಾಯ ಸಿಗುವಂಥ ಸಂದರ್ಭದಲ್ಲಿ ಅವರ ಹಕ್ಕಾಗ್ಬೋದು, ಅವರ ಸಮಸ್ಯೆ ಆಗ್ಬೋದು, ಅಸೆಂಬ್ಲಿನಲ್ಲಿ ಎಲ್ಲೂ ಚರ್ಚೆ ಆಗ್ತಿಲ್ಲ. ಶಿಕ್ಷಕರ ಧ್ವನಿ ಅಸೆಂಬ್ಲಿನಲ್ಲಿ ಇಲ್ಲ. ಹಾಗಾಗಿ ನಾನು ಅವ್ರ ಪ್ರತಿನಿಧಿಯಾಗಿ, ಈಗ ಅವರ ಪರಿವಾರದಿಂದ ಬಂದವನಾಗಿ ನಾನು ಈ ಸರಿ ಸ್ಪರ್ಧೆ ಮಾಡ್ತಾ ಇದ್ದೆ. ಈಗ ಒಂದು ಕಡೆ ಪುಟ್ಟಣ್ಣ ಇದ್ದಾರೆ, ಇನ್ನೊಂದು ಕಡೆ ರಂಗನಾಥ್ ಇದ್ದಾರೆ. ಅವರಿಬ್ಬರ ನಡುವೆ ನಿಮ್ಮ ಕಾಂಪಿಟೇಷನ್ ಯಾವ ರೀತಿ ವರ್ಕ್ ಆಗ್ತಾರೆ? ಪುಟ್ಟಣ್ಣವರು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿ ನಿಂತಿದ್ದಾರೆ. ರಂಗನಾಥ್ ಅವರು ಕೂಡ ಒಂದು ಕಡೆ ನಿಂತಿದ್ದಾರೆ. ನಾನು ಎಲ್ಲರಲ್ಲೂ ಮತ ಕೇಳ್ತಿರೋಂಥದ್ದು, ಯಾವುದೇ ಪಕ್ಷ ಆಗ್ಬೋದು, ಏನೇ ಇರ್ಬೋದು, ವ್ಯಕ್ತಿಯ ಅರ್ಹತೆ ನೋಡಿ ಓಟನ್ನು ಹಾಕಿ. ನಾನು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ 100 ಜನಗಳ ಪ್ರಕರಣವನ್ನು, ಎಷ್ಟೋ ಪ್ರಕರಣಗಳಲ್ಲಿ ಫೀಸ್ ಇಲ್ಲದೆ ನಾನು ವಾದ ಮಂಡನೆ ಮಾಡಿಕೊಟ್ಟಿದ್ದೀನಿ. ಅನೇಕರಿಗೆ ಜೀವನ ಬದಲಾವಣೆ ಆಗಲಿಕ್ಕೆ ನಾನು ಅನೇಕ ಕಾಂಟ್ರಿಬ್ಯೂಷನನ್ನು ಮಾಡಿದ್ದೀನಿ. ಆ ಮಲ್ಲೇಶ್ವರಂ ಬಾಂಬ್ ಬ್ಲಾಸ್ಟ್ ಕೇಸಿಂದ ತಗೊಂಡು ಅನೇಕ ಪ್ರಕರಣಗಳಲ್ಲಿ ಶಿಕ್ಷಕರ ಪರವಾಗಿ ಹೋರಾಟವನ್ನು ಮಾಡಿದ್ದೀನಿ. ಮತ್ತು ನನ್ನ ಸಾಧನೆ, ವೈಯಕ್ತಿಕವಾಗಿ ನಾನು ಮಾಡಿದಂಥ ಕೆಲಸ, ಮತ್ತು ಶಿಕ್ಷಣ ಪರಿವಾರದಿಂದ ಬಂದವನಂತಾಗಿ ನಾನು ವ್ಯಕ್ತಿಯನ್ನು ನೋಡಿ ಓಟ್ ಹಾಕಿ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಸಾಮಾನ್ಯ ಕ್ಷೇತ್ರಗಳಲ್ಲಿ, MLA ಎಲೆಕ್ಷನ್ಗಳಲ್ಲಿ, ಅಸೆಂಬ್ಲಿ ಎಲೆಕ್ಷನ್ಗಳಲ್ಲಿ ನೀವು ಪಕ್ಷ ಆಧಾರಿತವಾಗಿ, ಜಾತಿ ಆಧಾರಿತವಾಗಿ ಓಟನ್ನು ಮಾಡ್ತಾರೆ. ಬಟ್ ನಾವೆಲ್ಲ ಶಿಕ್ಷಕರ ಕ್ಷೇತ್ರ, ಇದು ಅಕಾಡೆಮಿಷಿಯನ್ ಬರಬೇಕು. ಈ ಶಿಕ್ಷಕರ ಕ್ಷೇತ್ರದಲ್ಲಿ ಶಿಕ್ಷಕರ ಬಗ್ಗೆ ಕಾಳಜಿ ಇರುವಂಥವ್ರು, ಶಿಕ್ಷಕರಿಗೆ ಸೇವೆ ಮಾಡಿರುವಂಥವ್ರು ಬರಬೇಕು. ಆವಾಗ ಮಾತ್ರ ಶಿಕ್ಷಕರ ಜೀವನದಲ್ಲಿ ಪರಿವರ್ತನೆ ಆಗ್ತದೆ. ಮತ್ತು ನಮ್ಮಲ್ಲೂ ಕೂಡ ಒಂದು ಹೆಲ್ತಿ ಡಿಬೇಟ್ ಆಗಬೇಕು. ಅಸೆಂಬ್ಲಿನಲ್ಲಿ ಶಿಕ್ಷಕರ ಪರವಾಗಿ, ಹಿತದ ಪರವಾಗಿ ಚರ್ಚೆಯನ್ನು ಮಾಡಬೇಕು. ಈಗ 15-16 ವರ್ಷದಿಂದ ಎಲ್ಲೂ ಕೂಡ ನಮಗೆ ಚರ್ಚೆ ಕಾಣೋದಿಲ್ಲ. ಎಷ್ಟೋ ಶಿಕ್ಷಕರು 20 ವರ್ಷ ಆಯಿತು, 15 ವರ್ಷ ಆಯಿತು, 3 ಬಾರಿ ಯಾರೋ ಕೆಲವೊಬ್ಬರು ಅಭ್ಯರ್ಥಿ ಇದ್ದರು. ಏನು ಮಾಡಿದ್ದಾರೆ ಅಂದರೆ, ಸರ್ಕಾರದಿಂದ ಆ ಪಾಲಿಸಿ ತಂದಿದ್ವಿ, ಸರ್ಕಾರದಿಂದ ಈ ಪಾಲಿಸಿ ತಂದಿದ್ವಿ ಅಂತ ಕೆಲವು ಸರಿ ಅವ್ರು ಹೇಳ್ತಾರೆ. ಬಟ್ ಯಾರಿಗೆ ರೀಚ್ ಆಗಿದೆ? ಕೋವಿಡ್ ಸಮಯದಲ್ಲಂತೂ ಅನೇಕ ಶಿಕ್ಷಕರು ಆಕ್ಸಿಜನ್ ಸಿಲಿಂಡರ್ ಸಿಗ್ದಿರ, ಬೆಡ್ ಸಿಗ್ದಿರ ಪಾಪ ಸತ್ತೋದ್ರು. ಆ ಸಂದರ್ಭದಲ್ಲೂ ಕೂಡ ಬಹಳ ನೋವಾಯಿತು, ಮನಸ್ಸಿಗೆ ಬಹಳ ನೋವಾಯಿತು. ಯಾಕಂದರೆ ನನಗೆ ಆತ್ಮೀಯರಾದಂಥ 2 ಶಿಕ್ಷಕರು ಕೂಡ ತೀರೋದ್ರು. ಆ ಸಂದರ್ಭದಲ್ಲಿ ಅವ್ರ ಹತ್ರ ಮಾತಾಡಿದಾಗ ಗೊತ್ತಾಯಿತು, ಇಲ್ಲ, ಶಿಕ್ಷಕರ ಸಮುದಾಯದಲ್ಲಿ ಎಷ್ಟೋ ಸಮಸ್ಯೆ ಇದೆ. ರಾಜಕೀಯ ಕಾರಣಗಳಿಂದ ಎಷ್ಟೋ ಸಲ ಏನಾಗುತ್ತೆ, ರಾಜಕೀಯ ಪಕ್ಷಗಳು ಒತ್ತಡದಿಂದ ಶಿಕ್ಷಕರ ಪರವಾಗಿ ಬರುವಂಥ ಪ್ರತಿನಿಧಿ ಅಸೆಂಬ್ಲಿನಲ್ಲಿ ಶಿಕ್ಷಕರ ಪರವಾಗಿ ವಾಯ್ಸೇ ಮಾತಾಡೋದಿಲ್ಲ. ಅವರು ಬಾಯ್ಕಾಟ್ ಮಾಡಿದ್ರು ಅಂತೇಳಿ ಇವರು ಅವ್ರ ಜೊತೆ ಬಾಯ್ಕಾಟ್ ಮಾಡ್ತಾ ಹೋಗ್ತಿರ್ತಾರೆ. ಎಲ್ಲರೂ ಬಾಯ್ಕಾಟ್ ಮಾಡಿದ್ರೆ ಶಿಕ್ಷಕರು ಕೇಳೋರು ಯಾರು? ಇನ್ನು ಈಗ ನೀವು ಈಗಿರುವಂಥ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಈಗ ಅತಿ ಹೆಚ್ಚು ನಾವು ನೋಡೋದಾದ್ರೆ ಮಹಿಳಾ ಓಟೇ ಇರುವಂಥದ್ದು. ಅದರಲ್ಲೂ ಮಹಿಳಾ ಶಿಕ್ಷಕರೇ ಜಾಸ್ತಿ ವೋಟಿಂಗ್ ಮಾಡ್ತಿರುವಂಥದ್ದು. ಅವರಿಗೆ ಯಾವೆಲ್ಲ ನೀವು ಭರವಸೆಗಳನ್ನ ಕೊಡುವಂಥ ಕೆಲಸ ಮಾಡ್ತಾರೆ? ನನ್ನ ಈ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮಹಿಳಾ ಶಿಕ್ಷಕರು ಯಾರಿದ್ದಾರೋ ಅವ್ರು ಹೆಚ್ಚಾಗಿ ಎನ್ರೋಲ್ಮೆಂಟನ್ನು ಆಗಿದ್ದಾರೆ. ನೋಡಿ, ಮಹಿಳೆ ಒಂದು ಗಾದೆಯನ್ನು ಹೇಳ್ತಾರಲ್ಲ, ಹೆಣ್ಣೊಂದು ಕಲಿತರೆ ಇಡೀ ಸಮಾಜಕ್ಕೆ ದೀಪವನ್ನು ಕೊಟ್ಟಂತೆ ಅನ್ನೋ ಹಾಗೆ, ಈ ಮಹಿಳೆಯರು ಅತಿ ಹೆಚ್ಚು ಇರೋ ಕಡೆ ಬರೀ ಮನೆಯನ್ನು ಕೂಡ ಅವ್ರು ಬೆಳಗ್ತಾರೆ, ಸಮಾಜವನ್ನು ಕೂಡ ಅವ್ರು
ಅವರು ಬೆಳಗ್ತಾರೆ. ಸೊ ಮಹಿಳೆಯರು ಇರೋದ್ರಿಂದ ಅವ್ರಿಗೆ ಹೆಚ್ಚಾಗಿ ಅವ್ರಿಗೆ ಬೇರೆ ಬೇರೆ ಒಂದು ಆಮಿಷಗಳನ್ನ ಕೊಡೋದಾಗ್ಬೋದು, ಅದು ಯಾವುದು ಕೂಡ ಸಾಧ್ಯತೆ ಇರೋದಿಲ್ಲ. ಸೊ ಮಹಿಳೆಯರಿಗೋಸ್ಕರ ವಿಶೇಷವಾಗಿ ನನ್ನ ಮನವಿ ಏನಪ್ಪ ಅಂದರೆ, ಅವ್ರಿಗೆ ಒಂದು ಪೆನ್ಷನ್ ಸ್ಕೀಮನ್ನು, ಓಲ್ಡ್ ಪೆನ್ಷನ್ ಆಗ್ಬೋದು, ಹೊಸ ಪೆನ್ಷನಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಓಲ್ಡ್ ಪೆನ್ಷನ್ ಸ್ಕೀಮಲ್ಲಿ ಅವ್ರಿಗೊಂದು ಭದ್ರತೆ ಕೊಡಬೇಕು. ಎರಡನೇದು, ಮಹಿಳಾ ಶಿಕ್ಷಕರು ಭಾಳಷ್ಟು ಕಷ್ಟಪಟ್ಟು ಮನೆಯನ್ನು ನಿಭಾಯಿಸಿಕೊಂಡು ತಮ್ಮ ಮಕ್ಕಳನ್ನು ಪೋಷಣೆ ಮಾಡಿಕೊಂಡು ಈ ಕಡೆ ಸ್ಕೂಲು ಕಾಲೇಜ್ಗಳಲ್ಲೂ ಕೆಲಸ ಮಾಡ್ತಾರೆ. ಅವ್ರಿಗೆ ಬಸ್ಸಲ್ಲಿ ಗೌರ್ಮೆಂಟ್ ಬಸ್ಸಲ್ಲಿ ಹೇಗೋ ಸರ್ಕಾರ ಒಂದು ಪಾಲಿಸಿ ತಂದರೆ, ಮೆಟ್ರೋನಲ್ಲೂ ಕೂಡ ಅವ್ರಿಗೊಂದು ಪಾಲಿಸಿಯನ್ನು ತರಬೇಕು. ಮೆಟ್ರೋನಲ್ಲೂ ಕೂಡ ಅವ್ರಿಗೆ ಫ್ರೀ ಪಾಸ್ ಅಂತ ತರಬೇಕು. ಅದಕ್ಕೂ ನಾನು ಹೋರಾಟ ಮಾಡ್ತೀನಿ. ಮೂರನೇದು, ಮಹಿಳೆಯರಿಗೋಸ್ಕರ ವಿಶೇಷವಾದಂಥ ಸ್ತ್ರೀ ಶಕ್ತಿ ಯೋಜನೆ ಥರ ಅವ್ರಿಗೊಂದು ಇನ್ಶೂರೆನ್ಸ್ ಸ್ಕೀಮ್ ಜೊತೆ ಅವ್ರಿಗೊಂದು ಸ್ವಾವಲಂಬಿಯಾಗಿ ಲೋನ್ ಸಿಗಬೇಕು. ಮಹಿಳೆಯರಿಗೋಸ್ಕರ ಸೆಪರೇಟಾಗಿ ಒಂದು ಲೋನನ್ನು ಸಿಗಬೇಕು. ಇದರ ಜೊತೆಯಲ್ಲಿ ಮಹಿಳೆಯರು ತಮ್ಮ ಮಕ್ಕಳನ್ನು ಉನ್ನತವಾದಂಥ ವಿದ್ಯಾಭ್ಯಾಸ ಮಾಡಿಸಬೇಕು ಅಂದಾಗ ಸ್ಕಾಲರ್ಶಿಪ್ ಸ್ಕೀಮ್ಗಳು, ಮಹಿಳೆಯರು ಏನೇ ಕಷ್ಟಪಟ್ಟರು ಕೂಡ ಅವ್ರಿಗೆ ಸ್ಕಾಲರ್ಶಿಪ್ ಸ್ಕೀಮ್ ಸಿಗಬೇಕು. ಆ ಸ್ಕಾಲರ್ಶಿಪ್ ಬಗ್ಗೆ ನಾನು ಹೋರಾಟ ಮಾಡ್ತೀನಿ. ಮತ್ತು ಎಷ್ಟೋ ಮಹಿಳೆಯರು ಅವರಿಗೆ ರೆಗ್ಯುಲರೈಸ್ ಆಗಿರೋದಿಲ್ಲ. 10 ವರ್ಷ 15 ವರ್ಷ ಟೆಂಪರರಿ ಬೇಸಿಸ್ ಮೇಲೆ ಕೆಲಸ ಮಾಡ್ತಾರೆ. 8,000 9,000 ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ನ ಎಷ್ಟೋ ತೀರ್ಪುಗಳ ಪ್ರಕಾರ ಈಕ್ವಲ್ ವರ್ಕ್ ಫಾರ್ ಈಕ್ವಲ್ ಪೇ ಪ್ರಿನ್ಸಿಪಲ್ನಲ್ಲಿ ಸರಿಯಾದಂಥ ವರ್ಕು, ಸಮಾನವಾದಂಥ ವೇತನ, ಸಮಾನವಾದಂಥ ಕೆಲಸ, ಆ ಅಡಿನಲ್ಲಿ ಪ್ರತಿಯೊಬ್ಬ ಮಹಿಳೆಯೂ ಕೂಡ 40,000 50,000 ಮಿನಿಮಮ್ ವೇಜಸ್ ಸಿಗಲೇಬೇಕು. ಅದಕ್ಕೂ ನಾನು ಹೋರಾಟ ಮಾಡ್ತೀನಿ. ಒಟ್ಟಾಗಿ ಎಲ್ಲ ಮಹಿಳಾ ಮಣಿಗಳು ಹೆಚ್ಚಾಗಿದ್ದಾರೆ. ಅವರಿಂದ ನಾಡೇ ಡೆವಲಪ್ ಆಗ್ತಾ ಇದೆ. ಶಿಕ್ಷಕರ ಕ್ಷೇತ್ರಕ್ಕೂ ಒಂದು ಒಳ್ಳೆ ದಿಕ್ಸೂಚಿಯನ್ನು ಕೊಡ್ತಾರೆ. ಇಲ್ಲಿ ಬರೀ ಯಾವುದೋ ಒಂದು ಪಕ್ಷ, ಆ ಪಕ್ಷದಿಂದ ಯಾರೋ ಪ್ರತಿನಿಧಿ, ಅದನ್ನು ನೋಡಿ ಎಂದು ಓಟ್ ಹಾಕೋದಿಲ್ಲ. ಅವರು ವ್ಯಕ್ತಿಯನ್ನು ನೋಡ್ತಾರೆ, ಅವನು ಮಾಡಿರೋ ಕೆಲಸ, ಅವನ ಅರ್ಹತೆ ಮತ್ತು ನಮ್ಮ ಪರಿವಾರದಿಂದ ಬಂದವರು. ನಾನು ಅದೇ ಮನವಿ ಮಾಡುವಂಥದ್ದು, ಈ ಪರಿವಾರದಿಂದ ಬಂದಂಥವ್ನಿಗೆ ಆಯ್ಕೆ ಮಾಡಿ. ನಿಮ್ಮ ಕಷ್ಟ ಸುಖಗಳು ನಮಗೂ ಗೊತ್ತು, ನಾವು ನೋಡಿರ್ತೀವಿ. ಹಾಗಾಗಿ ನಾವೆಲ್ಲರೂ ಕೂಡ ಸಮಗ್ರವಾಗಿ ಕೂತ್ಕೊಂಡು ಒಂದು ಒಳ್ಳೆ ಹೆಲ್ತಿ ಡಿಬೇಟನ್ನು ಮಾಡಿ ಇಡೀ ಕರ್ನಾಟಕಕ್ಕೆ, ಇಡೀ ರಾಜ್ಯಕ್ಕೆ ಒಂದು ಒಳ್ಳೆ ದಿಕ್ಸೂಚಿಯನ್ನು ಕಲಿಸೋಣ. ನಮ್ಮ ಕ್ಷೇತ್ರದಲ್ಲಿ ನಾವು ಜಾತಿ ಆಧಾರಿತವಾಗಿ, ಪಕ್ಷ ಆಧಾರಿತವಾಗಿ ನಾವು ಓಟನ್ನು ಮಾಡೋದಿಲ್ಲ. ನಾವೆಲ್ಲ ಶಿಕ್ಷಕರು, ನಮ್ದು ಒಂದೇ ಜಾತಿ, ಶಿಕ್ಷಕರ ಜಾತಿ. ನಮ್ಮೆಲ್ಲರ ನೋವು ಒಂದೇ, ಶಿಕ್ಷಕರ ನೋವು. ನಮ್ಗೆ ಯಾರು ಕೂಡ ಸಹಾಯಕ್ಕೆ ಬರೋದಿಲ್ಲ. ಹಾಗಿದ್ದಾಗ ನಮ್ಮ ಅಕಾಡೆಮಿಷನ್ನು, ನಮ್ಮ ಪರಿವಾರದಿಂದ ಬಂದಂಥವನು, ಒಳ್ಳೆ ವ್ಯಕ್ತಿತ್ವ ಇರುವಂಥವನು ಸುನಿಲ್ ಕುಮಾರ್ಗೆ ಒಂದು ಓಟನ್ನು ಹಾಕಿ, ನಿಮ್ಮ ಸ್ನೇಹಿತನಾಗಿ ಸದಾ ನಿಮ್ಮ ಜೊತೆ ನಾನು ಇರ್ತೀನಿ. ಬರೀ ನಾನು ಅಸೆಂಬ್ಲಿಲಿ ಮಾತ್ರ, ಸರ್ಕಾರದ ಮಟ್ಟದಲ್ಲಿ ಮಾತ್ರ ಫೈಟ್ ಮಾಡೋದಿಲ್ಲ, ನಿಮ್ಮ ಪರವಾಗಿ ಕಾನೂನಲ್ಲಿ ಕೂಡ ನಾನು ಸದಾ ನಿಮ್ಮ ಜೊತೆ ನಿಲ್ತೀನಿ. ಯಾವುದೇ ಸಮಸ್ಯೆ ಇದ್ರೂ ಖಂಡಿತವಾಗ್ಲೂ ನಿಮ್ಮ ಎಲ್ಲ ಸಮಸ್ಯೆಗಳು ನಾನು ಪರಿಹಾರ ಕೊಡಿಸ್ತೀನಿ ಅಂತ ಹೇಳಿ ನಾನು ಭರವಸೆ ಕೊಡ್ತೀನಿ. ಇದಿಷ್ಟು ಸುನಿಲ್ ಕುಮಾರ್ ಅವರು ಹೇಳ್ತಿರುವಂಥ ಮಾತು. ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ವಿಷ್ಣು ಪ್ರಸಾದ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.